ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ, ಗೃಹಲಕ್ಷ್ಮಿ ಯೋಜನೆಗೆ ಇನ್ನೂ ಕೂಡ ಕೆಲವು ಜನರು ಅರ್ಜಿ ಸಲ್ಲಿಸಿರಲಿಲ್ಲ. ಈಗ ತಿದ್ದುಪಡಿ ಮಾಡಿಕೊಂಡ ಮೇಲೆ ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಹೋದರೆ ಏನಂತ ಬರುತ್ತೆ ಅಂತ ಅಂದರೆ, ಕುಟುಂಬದ ಮುಖ್ಯಸ್ಥರಿಲ್ಲ ಅಂತ ಹೇಳ್ತಾ ಇದೆ. ಕುಟುಂಬದ ಮುಖ್ಯಸ್ಥರು ಇಲ್ಲದೇ ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸೋದಕ್ಕೆ ಬರೋದಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಕುಟುಂಬದ ಮುಖ್ಯಸ್ಥರನ್ನ ಮಾಡಬೇಕಂತಂದರೆ ಏನು ಮಾಡಬೇಕು, ನಾವು ಕೇಳಿರೋ ಪ್ರಕಾರ ಹೋಗಿ ನಿಮ್ಮ ಒಂದು ರೇಷನ್ ಎಲ್ಲಿ ಪಡ್ಕೊಳ್ತೀರಾ ಆ ಅಂಗಡಿಯಲ್ಲಿ ಹೋಗಿ ನೀವು ಒಂದು ಅಪ್ಡೇಟ್ನ ಮಾಡ್ಕೊಳ್ಬೇಕು, ಮುಖ್ಯಸ್ಥರಾಗಿ ಮಾಡ್ಕೊಳ್ಬೇಕಾಗತ್ತೆ. ಆದರೆ ಇಲ್ಲಿ ಏನು ಸಮಸ್ಯೆ ಆಗ್ತಾಯಿದೆ ಅಂದರೆ, ಕುಟುಂಬದ ಮುಖ್ಯಸ್ಥರು ಆಲ್ರೆಡಿ ಇದ್ದರೂ ಕೂಡ ಈ ಸಮಸ್ಯೆ ಬರ್ತಾ ಇರುವಂಥದ್ದು. ಕುಟುಂಬದ ಮುಖ್ಯಸ್ಥರು ಆಲ್ರೆಡಿ ಕುಟುಂಬದ ಮುಖ್ಯಸ್ಥರು ಅಂತ ನಾನು ನಿನ್ನೆ ಹೋಗಿ ಚೆಕ್ ಮಾಡ್ಕೊಂಡು ಬಂದೆ. ಒಬ್ರದ್ದು ಇದೇ ಸಮಸ್ಯೆ ಆಗಿತ್ತು. ಆ ಒಂದು ಕುಟುಂಬದ ಮುಖ್ಯಸ್ಥರು ಇದ್ದಾರೆ, ಆದರೂ ಕೂಡ ಅಲ್ಲಿ ಸಮಸ್ಯೆ ಎದುರಾಗ್ತಾ ಇದೆ. ಕುಟುಂಬದ ಮುಖ್ಯಸ್ಥರು ಇಲ್ಲ. ಇಲ್ಲಿ ಬೇಕಂದರೆ ನೋಡಿ, ಸ್ಕ್ರೀನ್ ಶಾಟ್ ನಿಮಗೆ ತೋರಿಸ್ತೀನಿ, ಮೇಲ್ಗಡೆ ನೋಡ್ಕೊಳ್ಳಿ. ನಿನ್ನೆನೇ ಒಂದು ಅಪ್ಡೇಟ್ ಬಂದಿರುವಂಥದ್ದು. ಅಲ್ಲಿ ಕುಟುಂಬದ ಮುಖ್ಯಸ್ಥರು ಇದ್ದಾರೆ ಅಂತ ತೋರಿಸ್ತಾ ಇರುವಂಥದ್ದು. ಆದರೆ ಅರ್ಜಿ ಸಲ್ಲಿಸಲಿಕ್ಕೆ, ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸಲಿಕ್ಕೆ ಹೋದರೂ ಕೂಡ ಅದನ್ನು ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ. ಅದನ್ನು ಕೂಡ ಅರ್ಜಿ ಸಲ್ಲಿಸೋಕೆ ಹೋದರೆ ಕುಟುಂಬದ ಮುಖ್ಯಸ್ಥರು ಇಲ್ಲ, ಅದಕ್ಕಾಗಿ ನೀವು ಅರ್ಹ ಅಲ್ಲ ಅಂತ ಮಾಹಿತಿ ತೋರಿಸ್ತಾ ಇರುವಂಥದ್ದು. ಇದಕ್ಕೆ ಸೊಲ್ಯೂಷನ್ ಏನಂತಂದರೆ, ನಾನು ಕೆಲವು ಜನರಿಗೆ ವಿಚಾರಿಸಿದೆ. ಇದಕ್ಕೂ ಸೊಲ್ಯೂಷನ್ ಏನಿಲ್ಲ. ನಿಮ್ಮ ಹತ್ತಿರದ CDPO ಆಫೀಸ್ಗೆ ಹೋಗಿ ನೀವು ಇದರ ಒಂದು ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇವಾಗ CDPO ಆಫೀಸ್ಗೆ ಅದರ ಸಮಸ್ಯೆ ಬಗೆಹರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನು ಮಾಹಿತಿ ಕೊಡ್ತಾರಂತ ಅದನ್ನು ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ, ವಿಡಿಯೋ ಮಾಡಿ ಹಾಕ್ತೀನಿ. ಬಂದು ಏನು CDPO ಆಫೀಸ್ಗೆ ಹೋಗಿ ನೀವು ದಾಖಲೆಗಳು ತೋರಿಸಿದರೆ ಅವರು ಸರಿಪಡಿಸಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಅದಕ್ಕಾಗಿ ಹೋಗಿ ನಾನು CDPO ಆಫೀಸ್ಗೆ ಹೋಗಿ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಬಂದು ಮತ್ತೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇವತ್ತಾಗ್ಬೋದು, ನಾಳೆ ಆಗ್ಬೋದು. ಅದ್ರ ಬಗ್ಗೆ ಏನು ಮಾಹಿತಿ ಕೊಟ್ಟಾರಂತ ನಿಮ್ಗೆ ಅದು ಏನಾದರೂ ರೆಡಿ ಆಯಿತು